ಹಾಂ ಬಾಯ್ ಅಣ್ಣ. ಮಿಸ್ ಆಗಿ ಬಿದ್ರೆ ಗಾಡಿ ಮಿಸ್ ಆಗಿ ಬಿದ್ರೆ ಏನಾಗ್ತೀರ ಹೇಳಿ? ಸ್ವಲ್ಪ ನೋಡ್ಕೊಂಬರ್ಬೇಕು. ಮಿಸ್ ಆದ್ರೆ ಎಲ್ಲರೂ ಹೋಗ್ಬಿಡ್ತೀರಾ. ಇಲ್ಲಿ ಸುತ್ತಿ ಫೈನಲ್ ಆಗಿ ಒಂದು ಸೈಟಿಗೆ ಕರ್ಕೊಂಡ್ಬಂದಿದ್ದಾರೆ. ನರ್ಕ ಒಂದು ಕಣ್ಣಾಗ ನೀರೊಂದು ಬಂದಿಲ್ಲ ಅಷ್ಟೇ. ಇವಾಗ ಓ ಕ್ಯಾ ಆಪ್ರೇಟರ್ ಭಯ್ಯ, वैसे तो साहब शाम तक वैसे कर थोड़ा डाउन करना है ना. ಡೌನ್ ಮಾಡಕ್ಕೆ ಸಿಗ್ತಾರ್ರಿ, ಸಿಗ್ದ ಫೋನ್ ಮಾಡ್ತಿರ್ತೀವಿ. ಆಯ್ತಣ್ಣ, ಬಾಯ್ ಅಣ್ಣ. ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ವರ್ತೂರ್ ಹತ್ರ ಇದ್ದೀನಿ, ನಮ್ಮ ಬೆಂಗಳೂರು ವೈಟ್ಫೀಲ್ಡ್ ವರ್ತೂರ್ ಹತ್ರ. ನಿನ್ನೆ ಹೊಸಕೋಟೆ ಬಂದೆ, ಅಲ್ಲಿಂದ ಬಿಲ್ ಚೇಂಜ್ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಇವಾಗ ಇಲ್ಲಿಂದ ಮತ್ತೊಂದು ಕಡೆ ಎಲ್ಲ ಹೋಗ್ಬೇಕಂತ, ಎಲ್ಲಂತ ಗೊತ್ತಿಲ್ಲ. ಈ ಜಾಗ ನೋಡಿ ಹೆಂಗಿದೆ. ನಾನು ನಿಂತಿದ್ದೀನಿ, ನನಗಿಂತ ಹೆಚ್ಚು ಕಮ್ಮಿ 100 ಅಡಿ 200 ಅಡಿ ಆಳ ಕೆಳಗಿದೆ ನೋಡಿ. ಎಷ್ಟು ಗಾಡಿ ನಿಂತಿದ್ದಾವೆ ನೋಡೋದು. ಅಪಾರ್ಟ್ಮೆಂಟ್ ಮಾಡೋದಿಲ್ಲಿ ಯಾವ ಥರ ಮಾಡ್ತಿದ್ದಾರೆ ಅಂತೇಳಿ. ಎಷ್ಟು ಆಳದಲ್ಲಿ ಮಣ್ಣು ತೆಗೆದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ವೈಟ್ಫೀಲ್ಡ್ ಕಡೆ. ಬರ್ರಿ, ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಗಾಡಿ ಹೋಗೋಣ. ಮತ್ತೆ ಯಾಕೆ ತಗ್ಲಾಕೊಂಡ್ರೆ ಕಷ್ಟ. ಆಯ್ತಾ ಅವ್ರು ಇದು ಮಾಡ್ತಾರಣ್ಣ. ಬಾಯ್, ಹಂಗೆ ಬಾಯ ಬಿಡಿ, ಸಿಗ್ತೇನೆ. ನೋಡಿ ಸ್ನೇಹಿತರೆ, ಎಲ್ಲಿಂದ ಆಚೆ ಬರ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮಂಜುನಾಥ್ ಅಂತೆ, ಅವ್ರ ಮಗ ಸಿಕ್ಕಿ ಮಾತಾಡ್ಸಿದ್ರು. ನಮ್ಮನ್ನು ಹುಡುಕೊಂಡು ಎದುರುಗಡೆ ಬಂದು ಮಾತಾಡ್ಸ್ಕೊಂಡು ಈಗ ಫೋಟೋ ತಗೊಂಡು ನಂಬರ್ ಕೊಟ್ಟಿದ್ದೀನಿ. ಪಾಪ ಅವ್ರಿಗೆ ಮಾಡ್ತಾರೆ. ಎಲ್ಲಿಂದ ಎಲ್ಲಿ ಸಿಗ್ತಾರೆ ಅನ್ನೋದು ಈ ಥರ ಖುಷಿ. ಅಂದರೆ ಇದು ಗಾಡಿಗಳು ಹಿಂದೆ ಬಂದ್ಬಿಡ್ತಾವೆ, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಮಾತಾಡ್ಬೋದಿತ್ತು. ನಮ್ಮ ಸೆಕ್ಯೂರಿಟಿ ಬೇರೆ ಅವರೇ ಇಲ್ಲೇ ಬರ್ತಾ ಇದ್ದಾರೆ. ಹಾಂ ಬಾಯ್ ಅಣ್ಣ. ನೋಡಿ ಅವರೇ ಅವ್ರ ತಂದೆ ಮಾತಾಡಿದ ನನ್ನ ಜೊತೆ. ಅವರು ನೋಡ್ತಾರಂತೆ, ಅವ್ರ ತಂದೆನೂ ನೋಡ್ತಾರಂತೆ ನಮ್ಮ ವೀಡಿಯೋ. ಹೆಂಗೈತೆ ನೋಡಿದ್ರಾ? ಸಿಕ್ಕಿದ್ದು ಖುಷಿ ಆಯ್ತಣ್ಣ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಹೆಂಗೂ ನಂಬರ್ ಐತೆ ನಿಮ್ಮ ಮಗಂದು, ಅವ್ರಿಗೆ ಫೋನ್ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ. ಇವಾಗ ಇಲ್ಲಿಂದ ನಾನು ಇದಕ್ಕೆ ಹೋಗ್ತಾಯಿದ್ದೀನಿ, ಸರ್ಜಾಪುರ ರೋಡ್ಗೆ. ಅಲ್ಲಿಗೆ ಹೋದ್ವಿ, ಅಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ, ಸಿಕ್ಕಿದಾಗ ನೆಕ್ಸ್ಟ್ ಬಂದಾಗ ಕಾಲ್ ಮಾಡ್ತೀನಿ, ನೀವು ಸಿಗಿರಂತೆ ಮಾತಾಡ್ಸೋಣ. ತುಂಬ ಖುಷಿ ಆಯಿತು. ಹಾಗೆ ನಿಮ್ಮ ಮಗನಿಗೂ ಥ್ಯಾಂಕ್ಸ್. ಬಂದು ನೋಡಿ, ನಾನು ಗಾಡಿ ಒಳಗಿದ್ರೂ ನೋಡಿ ನಮ್ಮನ್ನು ಹುಡುಕೊಂಡು ಬಂದ್ರಲ್ಲ ಅನ್ನೋದೊಂದು ಭಾಳ ಖುಷಿ ಆಯಿತು. ನೋಡಿ ಸ್ನೇಹಿತರೆ, ಅಲ್ಲಿಂದ ಸರ್ಜಾಪುರ ರೋಡಿಗೆ ಕರೆಸಿದ್ದಾನೆ. ಈ ರೋಡಲ್ಲಿ ಜಾಮ್ ನೋಡಿ. ನರಕ ಅಂದರೆ ಯಾವ ಥರ ಅಂದರೆ ನರಕ ತೋರಿಸ್ತಾ ಇದ್ದಾರೆ ಅಂದರೆ ನೋಡಿ. ಗಾಡಿಗಳು ನಿಂತಿದ್ರು, ಏನು ಹಿಂದೆ ಮುಂದೆ ನೋಡ್ತಾ ಇಲ್ಲ, ಹಿಂಗೆ ಯೂ ಟರ್ನ್ ಮಾಡ್ತಾನೆ ಅವರೇ. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಮತ್ತು ಇಲ್ಲಿ ಪಾಲ್ಟಿ ನಮಗೆ ಆ ಥರ ರೋಸ್ತಾ ಇದ್ದಾನೆ. ಯಾಕಂದರೆ ಈ ರೋಡಲ್ಲಿ ಯೂ ಟರ್ನ್ ಮಾಡುವಂತಾನೆ. ಈ ರೋಡಲ್ಲಿ ಎಲ್ಲಿ ಯೂ ಟರ್ನ್ ಮಾಡೋಕ್ಕಾಗುತ್ತೆ? ಒಂದು ಸಲ ಏನೋ ಕಷ್ಟ ಬಿದ್ದು ಮಾಡಿಬಿಡ್ಬೋದು. ಟೋಟಲ್ ಆಗಿ ನಾನು 4 ಸಲ 5 ಸಲ ಯೂ ಟರ್ನ್ ಮಾಡಿದ್ದೀನಿ. ಹೆಂಗಪ್ಪ ಅಂದರೆ, ಈಗ ಅಲ್ಲಿಂದ ಬಂದು ವರ್ತೂರಿಂದ ಬಂದು ರೈಟ್ಗೆ ಹೊಡಿಬೇಕಾಯಿತು ಸರ್ಜಾಪುರ ಅಂದರೆ ಅಗ್ರ ಕಡೆಗೆ. ಅಲ್ಲಿ ರೈಟಿಗೆ ರೋಡ್ ಇಲ್ಲ, ಅಂದರೆ ಈ ಡಬಲ್ ರೋಡಾಗೆ ರೈಟಿಗೆ ಟರ್ನಿಂಗ್ ಇಲ್ಲ. ನಾವು ಲೆಫ್ಟಿಗೆ ಹೊಡೆದು ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಹೋಗಿ ಫಸ್ಟ್ ಯೂ ಟರ್ನ್ ಮಾಡ್ಕೊಂಡು ಬಂದು ಇಲ್ಲಿ ಬಂದು ಮತ್ತೆ ಯೂ ಟರ್ನ್ ಮಾಡಿಸಿ ರೈಟಿಗೆ, ಅಂದರೆ ತೂಕ ಮಾಡಿಸ್ಬೇಕಂತೆ ಗಾಡಿನ. ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಅರ್ಧ ಕಿಲೋಮೀಟ್ರಿಗೆ ತೂಕ ಮಾಡಿದೆ. ತೂಕ ಮಾಡಿ ಸ್ವಲ್ಪ ಮುಂದೆ ಮತ್ತೆ ಯೂ ಟರ್ನ್ ಮಾಡಿಸ್ತಾ ಇದ್ದಾನೆ. ವಾಪಸ್ ಯೂ ಟರ್ನ್ ಮಾಡ್ಕೊಂಡು ಇವಾಗ ಆಲ್ರೆಡಿ 3 ಸಲ ಯೂ ಟರ್ನ್ ಮಾಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ. ಈಗಲೂ ಅಷ್ಟೇ, ಅಲ್ಲಿ ಸೈಟ್ಗೆ ಹೋಗೋತ್ತಾವ ರೈಟಿಗೆ ರೋಡ್ ಇಲ್ವಂತೆ. ಇದೇ ರೋಡಲ್ಲೇ ರೈಟಿಗೆ ರೋಡ್ ಇಲ್ವಂತೆ. ಮುಂದೆ ಅಗ್ರ ಸಿಗ್ನಲ್ ಬರುತ್ತೆ ಗೊತ್ತಾ, ಸರ್ಜಾಪುರ ರೋಡ್ ಸಿಗ್ನಲ್ಲು. ಆ ಸಿಗ್ನಲ್ ಹತ್ರ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕಂತ. ಯೂ ಟರ್ನ್ ಮಾಡ್ಕೊಬಂದು ಮತ್ತೆ ಲೆಫ್ಟಿಗೆ ಒಳಗಡೆ ಎಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಂತೆ. ಭಾರಿ ರೋಸ್ತಾ ಇದ್ದಾರೆ ಅಂದರೆ ನೋಡಿ. ಈ ಜಾಗದಲ್ಲಿ ರೈಟ್ ಸೈಡ್ ಆಗಿರೋದು ವೇ ಬ್ರಿಡ್ಜು. ಅಲ್ಲಿ BBMP ಕಸ ಎಲ್ಲ ಸುರಿದಿರ್ತಾರೆ. ಅಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೊಂಡು ನೋಡಿ, ತೋರಿಸ್ತೀನಿ ನೋಡಿರಿ. ಈಗ ಅಲ್ಲಿ ಮುಂದೆ ಒಂದು ಕಡೆ ಆಲ್ರೆಡಿ ಇಲ್ಲೊಂದ್ಸಲ ಯೂ ಟರ್ನ್ ಮಾಡ್ಕೊಂಡು ಹೋಗಾಗಿದೆ. ಮತ್ತೆ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದಿರೋದು. ಈಗ ಇಲ್ಲಿಂದ ಡೈರೆಕ್ಟು ಅಗ್ರ ಸರ್ಕಲಿಗೆ ಹೋಗ್ಬೇಕು. ಅಂದರೆ ಅಗ್ರ ಸರ್ಕಲ್, ಅದು ಸರ್ಜಾಪುರ ರೋಡ್ ಸರ್ಕಲ್ ಅಂತಾರೆ. ಆವಾಗ ಆ ಸರ್ಕಲಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದು ಒಳಗಡೆ ಎಲ್ಲ ಹೋಗ್ಬೇಕಂತೆ. ನರ್ಕ ಅಂದರೆ ನಮ್ಮ ಗಾಡಿಗಳು ಒಂದೇ ಸಲ ಕಟ್ಟಾಗಲ್ಲ. ಕಾರ್ನವ್ರು ಹಿಂದೆ ಮುಂದೆ ನೋಡ್ತಾ ಇಲ್ಲ. ಬಂದು ಒಂದು ಚೂರು ಗ್ಯಾಪ್ ಬಿಡ್ದಾಗ ಹಿಂದೆ ಬಂದು ಕಚ್ಕೊಂಡು ನಿಲ್ಲಿಸ್ಬಿಡ್ತಾರೆ. ಅವ್ರು ಹಿಂದಕ್ಕೆ ತೆಗಿ ಅಂದರೆ ಹಿಂದಕ್ಕಾಗಲ್ಲ. ಯಾಕಂದರೆ ಬೇರೆ ರೋಡ್ಗಳಾದರೆ ಪರವಾಗಿಲ್ಲ,
ಸ್ವಲ್ಪ ಹಿಂದಕ್ಕೆ ಬಿಡ್ರಪ್ಪ ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಟ್ರಾಫಿಕ್ಕು ಸ್ವಲ್ಪ ಗ್ಯಾಪ್ ಕೊಡೋಂಗಿಲ್ಲ ನೋಡಿ. ನಮ್ಮ ಹಿಂದೆ ಇನ್ನೊಂದು ಗಾಡಿ ಬರ್ತಾಯಿದೆ, ಆ ಗಾಡಿಗೆ ದಾರಿ ಕೊಡಬೇಕು. ಯಾಕಂದರೆ ಸೆಕ್ಯೂರಿಟಿ ಆ ಗಾಡಿಯಲ್ಲಿ ಅವನೇ, ಅಲ್ಲಿಂದ ನಮ್ಮ ಗಾಡಿಯಲ್ಲಿ ಬಂದು ಇಲ್ಲಿ ವೇ ಬ್ರಿಡ್ಜಲ್ಲಿ ತೂಕ ಮಾಡಿದ್ಮೇಲೆ ಆ ಗಾಡಿಯಲ್ಲಿ ಹೋಗ್ಬಿಟ್ರೆ ನಮ್ಮ ಗಾಡಿಯಲ್ಲಿ ಒಬ್ಬ ಅವನೇ. ಆದರೆ ಅವನಿಗೆ ಅಡ್ರೆಸ್ ಗೊತ್ತಿಲ್ಲ, ಅವನಿಗೆ ಅಡ್ರೆಸ್ ಗೊತ್ತಿಲ್ಲ ಅವನಿಗೆ. ಅವ್ನು ಹಿಂದಿಯವನು. ಅಲ್ಲಿ ಸೂಪರ್ವೈಸರ್ ಒಬ್ರು ಇದ್ದಾರೆ, ಅವರು ಮಾತ್ರ ಬರೋದು. ಇಲ್ಲಿ ತೂಕ ಮಾಡಿಸೋಕ್ಕೆ ಎರಡೆರಡು ಕಡೆ ತೂಕ ಮಾಡಿಸಿ 4 ಜನ ಸೈನ್ ಹಾಕಿಸಿ, ಅಬ್ಬಾಬಾಬ ಎಂಥ ರೂಲ್ಸು ಅಂದರೆ ಕಂಪ್ನಿಯಲ್ಲಿ. ಒಬ್ಬ ಸೆಕ್ಯೂರಿಟಿ, ಒಬ್ಬ ಮ್ಯಾನೇಜರು, ಒಬ್ಬ ಸೂಪರ್ವೈಸರ್, ಅದ್ರ ಜೊತೆ ನಾನು, ಅದ್ರ ಜೊತೆ ವೇಬ್ರಿಜ್ನವರು, ಇಷ್ಟು ಜನ ಸೈನ್ ಹಾಕಬೇಕು ಒಂದು ವೇಮೆನ್ ಸ್ಲಿಪ್ಪಿಗೆ. ಅಪ್ಪ ನರಕ ತೋರಿಸ್ತಾ ಇದ್ದಾರೆ ಅಂದರೆ ಏನು ಕಾರ ಬಂದ್ವಿ ಈ ಲೋಡ್ಗೆ ಅನಿಸ್ಬಿಡೈತೆ. ನಮ್ಗೆ ಈ ಥರ ಸೈಟ್ಗಂತ ಗೊತ್ತಾಯಿದ್ರೆ ಬರ್ತಿರಲಿಲ್ಲ. ಹೆಚ್ಚು ಕಮ್ಮಿ ಇವಾಗ 2 ದಿನ ಆಗೋಯ್ತು. ಹೊಸಕೋಟೆಯಲ್ಲಿ ಬಂದೆ, ಹೊಸಕೋಟೆಯಿಂದ ಅಲ್ಲೇ ಖಾಲಿ ಆಗಲ್ಲಪ್ಪ ಸೈಟ್ಗೆ ಹೋಗ್ಬೇಕಂತೇಳಿ ವರ್ತೂರು ಕಳಿಸಿರು. ವರ್ತೂರಲ್ಲಿ ಬಂದು 1 ದಿನ ಆಲ್ಟಾದೆ. ಈಗ ತಿರ್ಗಾ ನೋಡಿ ಈ ಗಾಡಿ ಹೋಗ್ತೈತೆ ನೋಡಿ. ಈ ಗಾಡಿಯಿಂದನೇ ಹೋಗ್ಬೇಕು ಇವಾಗ ನಾನು. ಅದೂ ಶೀಟ್, ಅದು ನಮ್ಮದು ಆ್ಯಂಗಲು, ಅದು ಅಪಾರ್ಟ್ಮೆಂಟ್ಗೆ ಹೋಗೋದು. ವರ್ತೂರಿಗೆ ಕಳಿಸಿರು. ವರ್ತೂರಿಗೆಲ್ಲ ನೆನ್ನೆ ನಿಲ್ಲಿಸ್ಬಿಟ್ಟು ಈಗ ಬೆಳಗ್ಗೆ ನೋ ಎಂಟ್ರಿ ಟೈಮ್ ಮುಗಿದ ಮೇಲೆ ಕರ್ಕೊಬಂದೆ. ನಾನು ಅವ್ನಿಗೆ ಹೇಳಿದೆ ರಾತ್ರಿನೇ ಕರ್ಕೊಂಡು ಹೋಗ್ರಪ್ಪ, ಸಮಸ್ಯೆ ಆಗ್ತಾವಂದರೆ ಇಲ್ಲ ಅವ್ರು ಸೂಪರ್ವೈಸರ್ ಬರಬೇಕು, ಮ್ಯಾನೇಜರ್ ಬರಬೇಕು, ಸೆಕ್ಯೂರಿಟಿ ಬರಬೇಕು, ಇವರೆಲ್ಲ ಇಲ್ಲದೆ ತೂಕ ಮಾಡೋಕ್ಕಾಗಲ್ಲ ಅಂಥೇಳಿ ಟಾರ್ಚರು. ಇವಾಗ ನೋ ಎಂಟ್ರಿ ಮುಗಿದ್ಮೇಲೆ ಬಂದು ಅಲ್ಲಿ ತೂಕ ಮಾಡಿಸ್ಕೊಬಂದರು. ನಿನ್ನೆ ನಿಲ್ಸಿದ್ಮೇಲೆ ಅಲ್ಲಿ ತಿರ್ಗಾ ಇವಾಗ ಇಲ್ಲಿ ಈ ಜಾಗದಲ್ಲಿ ತೂಕ ಮಾಡಿದರು. ಈಗ ಮತ್ತೆ ಸೈಟ್ಗೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅನ್ನೋದು. ನೋಡಿ ಈ ಜಾಗದಲ್ಲಿ ಆಲ್ರೆಡಿ ಒಂದ್ಸಲಿ ಯೂ ಟರ್ನ್ ಮಾಡ್ಕೊಂಡು ಹೋದೆ. ಇಲ್ಲಿದೆ ನೋಡೋದು ಯೂ ಟರ್ನು ನೋಡಿ. ಪೊಲೀಸ್ನವ್ರು ಲೆಫ್ಟ್ ಸೈಡಾಗ ಅವರೇ. ಈ ಜಾಗದಲ್ಲಿ ಗಾಡಿ ಬಸ್ ಬಂತಲ್ಲ, ಈ ಜಾಗದಲ್ಲಿ ಯೂ ಟರ್ನ್ ಮಾಡ್ಕೊಂಡು ಹೋಗಿ ಅಲ್ಲಿ ತೂಕ ಮಾಡಿಸಿ ಮತ್ತೆ ಬರ್ತಾ ಇರೋದು ರಿಟರ್ನ್ ಇದೇ ಜಾಗಕ್ಕೆ. ಹೆಂಗಿದೆ ನೋಡಿ ನಮ್ಮದು. ತಿರ್ಗಾ ಮುಂದೆ ಹೋಗಿ ಈ ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆ ನೋಡಿ ರೈಟ್ ಸೈಡು, ಅದೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸ್ಕೈ ವಾಕ್ ಇದೆ ನೋಡಿ, ಅದು ಬಿಟ್ಟು ಮುಂದೆ ರೈಟ್ಗೆ ಹೋಗ್ಬೇಕಂತ ಒಳಗಡೆ. ಅಂದರೆ ಅಲ್ಲಿ ಯೂ ಟರ್ನ್ ಇಲ್ಲ, ಮುಂದೆ ಹೋಗಿ ಸರ್ಕಲಾಗಿ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕಂತ. ಕಣ್ಣು ಕಾಣ್ತಲ್ಲ ಎಷ್ಟು ದೊಡ್ಡ ಗಾಡಿ ಚಕ್ರಕ್ಕೆ ಬರ್ತಿಲ್ಲ, ಮಿಸ್ ಆಗಿ ಬಿದ್ದರೆ ಇಷ್ಟು ದೊಡ್ಡ ಗಾಡಿ ಮಿಸ್ ಆಗಿ ಬಿದ್ದರೆ ಏನೋ ಜಾಗ್ರೆ ಏನಾಗ್ತೀರ ಹೇಳಿ. ಸ್ವಲ್ಪ ನೋಡ್ಕೊಂಬರ್ಬೇಕು. ಮಿಸ್ ಆದ್ರೆ ಎಲ್ಲರೂ ಹೋಗ್ಬಿಡ್ತೀರ. ನೋಡಿ ಹಿಂದೆ ಮುಂದೆ ನೋಡ್ತಾ ಇಲ್ಲ, ಒಟ್ಟು ಹೋಗ್ಬೇಕಷ್ಟೇ ನಾವು. ಅಲ್ಲಿ ಲಾರಿ ಬರ್ತಾಯಿದ್ದ, ಗಾಡಿ ಬರ್ತಾಯಿದ್ದ, ಏನು ಬರ್ತಿದ್ದ ಏನು ನೋಡಲ್ಲ. ಯೂ ಟರ್ನ್ ಮಾಡಬೇಕು, ಹೋಯ್ತಾ ಇರಬೇಕು. ಆ 2 ವೀಲರ್ ಅವ್ನು ತಗ್ಲಾಕೊಂಬಿಡ್ತಿದ್ದೆ ಇಷ್ಟೊತ್ತಿಗೆ. ಅವನು ಆ ಥರ ಮಾಡ್ಬಿಟ್ಟು ಹೋಯ್ತಾನೆ ಅವನೇ. ಯಪ್ಪ ಯಾಕೆ ಕಾರ ಲೋಡ್ ಮಾಡಿಸ್ಕೊಬಂದು ಅಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ, ಯಾಕಂದರೆ ಸ್ವಲ್ಪನೂ ರೂಲ್ಸು ರೆಗ್ಯುಲೇಷನು ಇಷ್ಟು ದೊಡ್ಡ ಗಾಡಿ ಬರ್ತೈತೆ ಅನ್ನೋದು ಅವ್ರ ಮೈಂಡಲ್ಲಿ ಇಲ್ಲ. ನಾನು ಒಬ್ಬನೇ ರೋಡಲ್ಲಿ ಹೋಗ್ತಾಯಿದ್ದೀನಿ ಅನ್ನೋ ಒಂದು ಮೈಂಡ್ ಅವ್ರಿಗೆ, ಇಲ್ಲಿರೋರಿಗೆ, ಕಾರ್ನವ್ರಿಗೆ, ಬೈಕ್ನವ್ರಿಗೆ ಅಂತೂ ಏನು ಮೈಂಡಲ್ಲಿ ಬೆತ್ತೊಂದು ಗಾಡಿ ಬರ್ತಾಯಿದೆ ಅನ್ನೋದೇ ಇಲ್ಲ. ಸೀದಾ ನುಗ್ಗುತ್ತಾನೆ ಅವರೇ ಅಷ್ಟೇ. ನೋಡಿ ಇಲ್ಲೆಲ್ಲ ರೈಟ್ಗೆ ಹೋಗ್ಬೇಕಂತೆ, ಇಲ್ಲೆಲ್ಲ ಐತೆ ನೋಡಿ ಇದೇ ಥರ ಅಂತೆಲ್ಲ ರೈಟ್ಗೆ ಹೋಗ್ಬೇಕಂತೆ. ಇಲ್ಲಿ ನಮಗೆ ರೈಟಿಗೆ ಯೂ ಟರ್ನ್ ಇಲ್ಲ ನೋಡಿದ್ರೆ, ಈ ಜಾಗದಲ್ಲೆಲ್ಲ ಯೂ ಟರ್ನ್ ಇಲ್ಲ. ಇಲ್ಲಿ ಮುಂದೆ ಹೋಗಿ ಸರ್ಕಲಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು ನಾನು ಇವಾಗ.
ನೋಡಿ ಈ ಸರ್ಕಲಲ್ಲಿ ಇವಾಗ ನಾನು ಯೂ ಟರ್ನ್ ಮಾಡಬೇಕು. ಯಾವ ಥರ ಆಗುತ್ತೆ ಅನ್ನೋದು ಈ ಜಾಮಲ್ಲಿ ಹಿಂದೆ ಮುಂದೆ ಕಾರ್ನವರು ನೋಡಿ ಆ ಗಾಡಿನೂ ಯೂ ಟರ್ನ್ ಮಾಡಬೇಕು. ನೋಡಿ ಅವ್ನು ಯಾವ ಥರ ಯೂ ಟರ್ನ್ ಮಾಡ್ತಾನೆ ಅಂತೇಳಿ. ಎಷ್ಟು ಟಾರ್ಚರ್ ಅಂದರೆ ನೋಡಿ ಇಲ್ಲೊಬ್ಬ ನುಗ್ತಾವನೆ, ಏನಿಲ್ಲ ಗ್ಯಾಪ್ ಕೊಡೋಂಗಿಲ್ಲ, ನುಗ್ಗದೇನೆ. ಒಂಚೂರು ಗ್ಯಾಪ್ ಕೊಟ್ಟರೆ ನೋಡಿ ಇಲ್ಲಿ ರೈಟ್ ಸೈಡಾಗ ಒಂದು ಕಾರ್ ಕಾಣ್ತಿರ್ಬೋದು ನೋಡಿ. ಅಯ್ಯೋ ದೇವ್ರೆ, ಇಲ್ಲಿ ಕ್ಲೀನಾಗಿ ಇಲ್ಲಿ ಯೂ ಟರ್ನ್ ಒಂದೇ ಸಲ ಕಟ್ಟಾಗಲ್ಲ ನಮ್ಮ ಗಾಡಿ. ಈಗ ಆ ಗಾಡಿಗೆ ನಾನು ಇಷ್ಟು ಗ್ಯಾಪ್ ಕೊಟ್ಟಿದ್ದೆ ಅಂದರೆ ಅವನು ಕಟ್ಟಾಗಲ್ಲ, ಅದಕ್ಕೆ ನಾನು ಗ್ಯಾಪ್ ಕೊಟ್ಟು ನಿಲ್ಸಿದ್ದೀನಿ. ಏನಕ್ಕಂದರೆ ಅವ್ನು ರಿವರ್ಸ್ ಬರಬೇಕು ಅವನು. ನೋಡಿ ಆ ಗ್ಯಾಪ್ ಕೊಟ್ಟು ನಿಲ್ಸಿದ್ರೆ ಅದ್ರಾಗ ಈ ಕಾರ್ನವರು ಈ ಬುಲ್ಲರೋದು ನೋಡಿ ನುಗ್ತಾ ಇರೋದು. ನಮಗೆ ಅಂದರೆ ಲಾರಿ ಕಟ್ಟಾಗಲ್ಲ ಅನ್ನೋದು ಒಂದು ಐಡಿಯಾ ಐತೆ, ಹಂಗಾಗಿ ಗ್ಯಾಪ್ ಕೊಟ್ಟು ನಿಲ್ಸಿದ್ರೆ ಅದ್ರಾಗ ಇವ್ರು ನುಗ್ಬಿಡೋದು. ನೋಡಿ ಆ ಗಾಡಿ ಕಟ್ಟಾಗಲಿಲ್ಲ, ರಿವರ್ಸ್ ಬರ್ತೈತೆ. ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ರೆ ಗೊತ್ತಾಗ್ಬಿಡೋದು. ಮೊಬೈಲ್ ನಾನು ಸ್ಟ್ಯಾಂಡಲ್ಲಿ ಹಾಕಿ ಬಿಟ್ಬಿಟ್ಟಿದ್ದೀನಿ. ಈಗ ಅವ್ನು ರಿವರ್ಸ್ ಬರೋವರೆಗೂ ನಾನು ಹಿಡ್ಕೊಂಡು ನಿಂತಿದ್ದೀನಿ ನೋಡಿ, ಬೇರೆ ಯಾರು ಹೋಗ್ದಾರಂಗೆ. ಈಗ ಅವ್ನು ಕಟ್ ಆಯ್ತು, ಇವಾಗ ನಾನು ಕಟ್ ಮಾಡಬೇಕು. ಒಂದೇ ಸಲ ಕಟ್ ಆಗಲ್ಲ ಇಲ್ಲಿ, ಯಾಕಂದರೆ ಮುಂದೆ ಕಲ್ಲುಗಳು ಇಟ್ಟವ್ರೆ ನೋಡಿ. ಇಲ್ಲಿ ಇಷ್ಟೇ ಗೇಟು. ಈಗ ಹಿಂದಕ್ಕೆ ಬಿಡೋಣ ಅಂದರೆ ನೋಡಿ ಅವನೋ ಒಬ್ಬ ಹಿಂದೆಗಡೆ ಕಾರ್ನವ್ನು ಬಂದು ತಗ್ಲಾಕೊಂಬಿಟ್ಟವನೇ. ಹೊಸಿ ಬೇಜಾರಾಗಲಿಲ್ಲ ಅಂದರೆ ಯಾಕೆ ಹೇಳೋಣ ಅನಿಸ್ಬಿಡೈತೆ ಅಷ್ಟೊಂದು. ಯಾಕಂದರೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅವರು. ಇಲ್ಲಿ ಗಾಡಿ ಕಟ್ಟಾಗುತ್ತೆ ನೋಡಿ, ಯಾವ ಥರ ಕಲ್ಲೈತೆ ಅಲ್ಲಿ ಕಟ್ಟಾಗುತ್ತೆ, ಅಲ್ಲಿ ಕಟ್ಟಾಗಲ್ಲ. ಈಗ ಸಣ್ಣ ಗಾಡಿಗಳಾದ್ರೆ ಹೆಂಗೆ ಬೇಕಾದ್ರೆ ಇದು ಮಾಡಿಬಿಡ್ಬೋದು. ಇನ್ನೊಂದು ಅರ್ಥ ಮಾಡ್ಕೊಳ್ಳೋರ ಜೊತೆ ಇದ್ದಾರೆ, ಹೆಂಗೆ ಬೇಕಾದ್ರೆ ರಿಟರ್ನ್ ಮಾಡಿಬಿಡ್ಬೋದು. ಒಂದು ಚೂರು ಗ್ಯಾಪ್ ಕೊಡ್ತಾ ಇಲ್ಲ ಅವರು, ಕಾರ್ನವರಾಗಲಿ ಇವರಾಗಲಿ. ಗ್ಯಾಪ್ ಸಿಕ್ಕರೆ ಸಾಕು, ಅದ್ರಾಗ ನುಗ್ಬಿಡ್ತಾರೆ. ಇದ್ರಾಗ ನಾವು ಎಲ್ಲಂತ ಯೂ ಟರ್ನ್ ಮಾಡೋದು ಹೇಳಿ. ಈಗ ಮತ್ತೆ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟ್ ಒಳಗೆ ಹೋಗ್ಬೇಕಂತೆ. ಇನ್ನು ಅಲ್ಲಿ ಯಾವ್ಯಾವ ಥರ ಐತೆ ಅನ್ನೋದು ಒಂದು ಗೊತ್ತಿಲ್ಲ ಸೈಟು. ಹೋಗೋಣ ಅಲ್ಲಿ ಯಾವ ಥರ ಐತೆ ನೋಡೋಣ. ಈಗ ಒಂದು ಕಡೆಯಿಂದ ಯೂ ಟರ್ನ್ ಕೆಲಸ ಎಲ್ಲ ಮುಗೀತು. ಇವಾಗ ಡೈರೆಕ್ಟು ಒಂದು ಸೈಟ್ ಒಳಗೆ ಹೋಗೋದಷ್ಟೇ. ಮುಂದೆ ಹೋಗಿ ಲೆಫ್ಟ್ ಹೊಡ್ಕೊಂಡು ಡೈರೆಕ್ಟಾಗಿ ಸೈಟ್ ಒಳಗೆ ಹೋದರೆ ಹೆಂಗೈತೆ ಜಾಗ, ಅಲ್ಲಿ ಹೆಂಗೈತು, ಮಳೆ ಬೇರೆ ಬಂದೋಗೈತೆ ನಿನ್ನೆ, ಅದನ್ನ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸೈಟ್ಗಳು ಬಂದರೆ ಇದೊಂದು ರಾಮಾಯಣ. ಹೊಸ್ದಾಗಿ ಸೈಟ್ ಮಾಡ್ತಿರ್ತಾರಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಅಲ್ಲೆಲ್ಲ ಮಣ್ಣುಗಳು ಎಲ್ಲ ಮಳೆಗೆ ಬಂದು ಕೆಸರಾಗ್ಬಿಡ್ತವೆ, ಗಾಡಿಗಳೆಲ್ಲ ಜಾರಿಬಿಡ್ತವೆ. ಏನು ತೊಂದರೆ ಇರಲ್ಲ, ಯಾಕಂದರೆ ಕ್ರೇನ್ ಗಿರೇನೆಲ್ಲ ಇರ್ತವೆ, ಎಲ್ಲ ಸೈಡ್ ಬಿಟ್ಬಿಡ್ತವೆ. ಆದರೆ ಗಾಡಿ ಗೇಟ್ ಆಗುತ್ತಂತಷ್ಟೇ ಬೇಜಾರು. ಬರ್ರಿ ಅಲ್ಲಿ ಪಾಯಿಂಟ್ಗೆ ಹೋಗಿ ನೋಡೋಣ. ಈ ಮೊಬೈಲ್ ಇಟ್ಕೊಂಡು ಸುಮ್ಮನೆ ವೀಡಿಯೋ ಲೆಂತ ಹೋಗ್ತೈತೆ ಅಷ್ಟೇ. ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಫೈನಲ್ಲಾಗಿ ಒಂದು ಸೈಟಿಗೆ ಕರ್ಕ ಬಂದಿದ್ದಾರೆ. ನರ್ಕ ಒಂದು ಕಣ್ಣಾಗ ನೀರೊಂದು ಬಂದಿಲ್ಲ ಅಷ್ಟೇ ಇವತ್ತು ನಮಗೆ. ಅಷ್ಟು ಬೇಜಾರಂದರೆ ಅಷ್ಟು ಬೇಜಾರಾಗ್ಬಿಡ್ತು ಇವತ್ತು. ಏನು ಟ್ರಾಫಿಕ್ಕು, ಗಾಡಿ ನಮ್ಮ ಗಾಡಿಗಳು ಯೂ ಟರ್ನ್ 5 ಕಡೆ ಯೂ ಟರ್ನ್ ಮಾಡಬೇಕು. ನಮ್ಮ ಗಾಡಿ ಕಟ್ಟಾಗಲ್ಲ, ಕಾರ್ನವ್ರು ಹಿಂದೆ 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 ಬಂದು ಕಚ್ಕೊಂತಾರೆ. ರಿವರ್ಸ್ ಹೋಗೋಕ್ಕೂ ಆಗಲ್ಲ, ಮುಂದೆ ಬಿಡೋಕ್ಕೂ ಆಗಲ್ಲ. ಅಯ್ಯೋ ಯಾಕೆ ಕಾರ ಬಂದ್ವು, ಏನಕ್ಕೆ ತುಂಬ್ಕೊ ಬಂದ್ವು ಲೋಡು ಅನ್ನಿಸ್ಬಿಡ್ತು ಇವತ್ತಂತೂ. ಅಷ್ಟು ನರಕ. ಕಣ್ಣಾಗ ನೀರೊಂದು ಬಂದಿಲ್ಲ ಅಷ್ಟೇ ರೀ. ಟೈಮ್ ನೋಡಿ 12 ಗಂಟೆಗೆ ಬಿಟ್ಟಿದ್ದು. 9 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ 2 ಗಂಟೆ ಬಂದಿದ್ವಿ, 2 ಅವರ್ ಬಂದಿದ್ವಿ. ಅಲ್ಲಿ ನಿಲ್ಲಿಸಿ, ಅಲ್ಲಿ ಮೇಲ್ಗಡೆ ಸೈಟ್ ಹತ್ರ ನಿಲ್ಲಿಸಿದ್ದ, ಅಲ್ಲಿ ನಿಲ್ಲಿಸಿ ಅಲ್ಲ ಅದು ಮೇಲ್ಗಡೆ ಸೈಟಲ್ಲಿ ನಿಲ್ಲಿಸಿ ಊಟ ಗೀಟ ಎಲ್ಲ ಹೋಗಿ ಮಾಡ್ಕೊಬಂದು, ಅಲ್ಲಿ ಊಟ ಮಾಡ್ಕೊಬಂದು ನಿಂತ್ಕೊಂಡ್ರೆ ಅಲ್ಲಿಂದ ಏನು ಕೆಳಗಡೆ ಸೈಟ್ಗೆ ಹೋಗೈತೆ ಹೋಗು ಅಂತೇಳಿ ಮತ್ತೆ ವಾಪಸ್ ಅಲ್ಲಿಂದ ಇಲ್ಲಿ ಕಳಿಸ್ದೆ. ಇದೇ ರಾಮಾಯಣ. ಈ ನರಕ ಯಾವತ್ತೂ ಯಾರಿಗೂ ಬೇಡಪ್ಪ. ಅಷ್ಟು ಬೇಜಾರಾಗ್ಬಿಡೈತೆ, ಕೈ ಕಾಲೆಲ್ಲ ನೋವೊಂದೇ ಟ್ರಾಫಿಕಲ್ಲಿ. ನಮಗೆ ಟ್ರಾಫಿಕ್ದು ಮತ್ತೊಂದೇನು ಸಮಸ್ಯೆ ಏನಿಲ್ಲ. ರೋಡ್ದು ಟ್ರಾಫಿಕ್ ಎಲ್ಲ ಕಡೆ ಆಯ್ತವೆ. ಈಗ ನಾವು ಘಾಟಲ್ಲೆಲ್ಲ ಹೋಗ್ತೀವಿ, ಮೊನ್ನೆ ಕ್ಯಾಲಿಕಟ್ ಘಾಟಲ್ಲಿ 2 ಅವರ್ 3 ಅವರ್ ಜಾಮ್ ಆಯ್ತು. ಅವೆಲ್ಲ ಬೇಜಾರಿಲ್ಲ. ಇಲ್ಲಿ ನಮ್ಮ ಗಾಡಿಗಳು ಕಟ್ಟಾಗಲ್ಲ, ಯೂ ಟರ್ನ್ಗಳು. ನಮ್ಮ ಗಾಡಿಗಳು ಏನಾಗುತ್ತೆ ಅಂದರೆ ಕಟ್ಟಾಗಲ್ಲ ಯೂ ಟರ್ನ್ಗಳಲ್ಲಿ. ಆ ಡಬಲ್ ರೋಡ್ಗಳಲ್ಲಿ ಸಣ್ಣ ಪುಣ್ಣ ಯೂ ಟರ್ನ್ಗಳಲ್ಲಿ ಯೂ ಟರ್ನ್ ಮಾಡಬೇಕು. ಫಸ್ಟ್ ಆ ರೋಡಿಂದ ಬಂದೆ ರೈಟಿಗೆ ಹೋಗ್ಬೇಕಾಯ್ತು, ಸರ್ಜಾಪುರ ರೋಡ್ ಇದು ಕಡೆ ಅಗ್ರ ಕಡೆಗೆ. ಅಲ್ಲಿ ರೈಟಿಗೆ ರೋಡ್ ಇಲ್ಲ, ಲೆಫ್ಟ್ ಹೊಡೆದು ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಅಲ್ಲಿ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಮುಂದೆ ಬಂದು ಅಗ್ರ ಹತ್ರ ಬಂದಾಗ ಅಲ್ಲಿ ರೈಟ್ ಸೈಡಾಗಿ ವೇಬ್ರಿಡ್ಜ್ ಐತೆ, ಅಲ್ಲಿ ತೂಕ ಮಾಡಿಸ್ಬೇಕು. ಫೈನಲ್ಲಾಗಿ ನಮ್ಮ ಗಾಡಿ ಖಾಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ನೋಡಿ. ಯಾವ ಥರ ಮಾಡ್ತಿದ್ದಾರೆ ಖಾಲಿ ಅಂತ. ಹಿಂದ್ಗಡೆ ಕ್ರೇನ್ ಇದೆ, ಗಾಡಿ ಬೇರೆ ಸಿಗಾಕೊಂಡಿದೆ ನಮ್ಮ ಗಾಡಿ. ಇಲ್ಲಿ ಸೈಟಲ್ಲಿ ಬಂದೆ, ಹೋಗಲ್ಲ ಅಂತ ಹೇಳಿದೆ. ಏನಾಗಲ್ಲಪ್ಪ, ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೊಡಿ, ಅಲ್ಲಿ ನಿಲ್ಲಿಸ್ಬಿಡು, ಅಲ್ಲೇ ಇಳಿಸ್ಕೊಂಡ್ಬಿಡ್ತೀನಿ.
ಅಂತೇಳಿ ತಗೊಬಂದು ಇಲ್ಲಿ ನಿಲ್ಸವ್ರೆ. ಏನಿಲ್ಲ, ಅಲ್ಲೇ ಖಾಲಿ ಮಾಡಿಬಿಟ್ಟು ರಿವರ್ಸ್ ಬಂದರೆ ಬಂತು, ಇಲ್ಲಾಂದರೆ ಹಿಂದೆಡೆ ಕ್ರೇನ್ ಐತಲ್ಲ ಹಂಗೆ ಕಟ್ಟಿ ಬೆಲ್ಟ್ ಐತೆ ಹಾಕೊಂಡು ಎಳೆದ್ಬಿಡ್ತಾರೆ ಅಷ್ಟೇ. ಸ್ವಲ್ಪ ಫ್ರಂಟ್ ವೀಲು ಬ್ಯಾಕ್ ವೀಲ್ ಎರಡು ಕೂತ್ಬಿಟ್ಟವೆ. ಎಲ್ಲ ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಸೈಟ್ಗಳಿಗೆ ಬಂದಾಗ. ಆಮೇಲೆ ಈ ಲೇಬರ್ಗಳು ಇದ್ದಾರಲ್ಲ, ಹುಟ್ಟು ಸೋಂಬೇರಿಗಳು, ಏನು ಕೆಲ್ಸಕ್ಕೆ ಬರ್ದಿರೋ ಲೇಬರ್ಗಳು ನಿಂತ್ಕೊಂಡು ನೋಡ್ತಾವೆ ಅಷ್ಟೇ ಕೆಲಸ ಮಾಡೋಕ್ಕೆ. ಅದ್ರ ಜೊತೆಗೆ ಅವ್ನು ಕ್ರೇನ್ ಆಪ್ರೇಟ್ರು ಅಷ್ಟೇ, ಮೊಬೈಲಾಗೆ ವೀಡಿಯೋ ನೋಡ್ತಾವನೋ ಇಲ್ಲ ವೀಡಿಯೋ ಕಾಲಲ್ಲಿ ಮಾತಾಡ್ತಾವನೋ ಏನು ಮಾತಾಡ್ತಾನೋ ಗೊತ್ತಿಲ್ಲ. ಆ ಕಡೆ ತಿರ್ಕೊಂಡಿರ್ತಾನೆ, ಈ ಕಡೆ ಕೂಗಿ ಸಾಕಾಗ್ಬಿಡ್ತವೆ. ಒಂದು 3-4 ಬಂಡ್ಲು ನಾನು ಹೆಲ್ಪ್ ಮಾಡಿದೆ. ಆಮೇಲೆ ಇವ್ರು ಮಾಡೋದು ನೋಡ್ಬಿಟ್ಟು ಸಾಕಾಗ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ, ಎಲ್ಲ ನಾನೇ ಮಾಡಬೇಕು. ಮಾಡೋದು ನೋಡ್ಬಿಟ್ಟು ಸಾಕಾಗ್ಬಿಟ್ಟು ಲಾಸ್ಟಿಗೆ ಫೈನಲ್ಲಾಗಿ ಎದ್ದು ಮೇಲೆ ಬಂದು ನಿಂತ್ಕೊಂಬಿಟ್ಟೆ. ಮಾಡೋದಾರು ಮಾಡಿರಿ, ಬಿಡ್ರಿ. ಈಗಾಗಲೇ ಭಾಳ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ನಿನ್ನೆ ಇಡೀ ದಿವಸ ನಿಂತ್ಕೊಂತ ಗಾಡಿ ಈಗಾಗಲೇ ಸಂಜೆ ಆಯ್ತಾ ಬಂತು. 2 ದಿನ ಹೋಗಿ ಇನ್ನೇನು ಮಾಡ್ತೀವಿ, ಇವ್ರಿಗೆಲ್ಲ ಇವ್ರಿಗೆ ನಾವೇನು ಖಾಲಿ ಮಾಡಿಕೊಡ್ಬೇಕು, ಮಾಡಲಿ ಅಂತೇಳಿ ಬಿಟ್ಬಿಟ್ಟಿದ್ದೀವಿ ಅಷ್ಟೇ. वो डाउन करो भैया, वो क्या ऑपरेटर है भैया, वैसे तो सब शाम तक वैसे करे, थोड़ा डाउन करना है ना. डाउन ಮಾಡಕ್ಕೆ ಹೇಳೋಣ ಅವನಿಗೆ. वो शाम तक वैसे करता रहेगा, वैसे डाउन करने का क्या ऑपरेटर है भैया, खाली चलाने का काम नहीं है, थोड़ा काम भी देखने का कैसा करना कैसा ना. ಎಂಥ ಜನ ಅಂದರೆ ಕೆಲಸ ಮಾಡೋದು ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು ಬಿಟ್ಟು ಬಂದ್ಬಿಟ್ಟು ನಿಂತಿದ್ದೆ ನಾನು. ಇಲ್ಲಾಂದ್ರೆ ನನ್ನ ಗಾಡಿ ಇಷ್ಟೊತ್ತಿಗೆ ಗಾಡಿ ಖಾಲಿ ಆಗಬೇಕಾಯ್ತು. ನಾನೇ ಎಲ್ಲ ಎಲ್ಲಿಂದ ಎಷ್ಟಂತ ಹಾಕ್ತಿ, ಅವನು ಬೆಲ್ಟ್ ಹಾಕ್ತಾ ಎತ್ಬಿಟ್ಟು ಭೂಮಿ ಅಂದರೆ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಅಯ್ಯೋ ಬೇಜಾರಾಗ್ಬಿಟ್ಟು ಲಾಸ್ಟಿಗೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬರ್ರಿ ನೋಡೋಣ ಎಷ್ಟೊತ್ತು ಮಾಡ್ತಾನೆ ಏನು ಎತ್ತ ಅಂತ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ವರ್ತೂರಲ್ಲಿದ್ದೀನಿ, ಬೆಂಗಳೂರು ವರ್ತೂರು. ನೋಡಿ ಇದೆಲ್ಲ ವರ್ತೂರು ಕೆರೆ ಎಲ್ಲ ಕಾಣ್ತಿರ್ಬೋದು, ಇದೆಲ್ಲ ಕೆರೆ ಕಾಣ್ತಿದೆ ನೀರು. ವರ್ತೂರು ಕೆರೆ ತವ ಇದ್ದೀನಿ. ನಿನ್ನೆ ಖಾಲಿ ಆಗೋದು ರಾತ್ರಿ ರೆಶೋಡಲ್ಲಿ ಎಷ್ಟೊತ್ತಿಗೆ 10 ಗಂಟೆ ಆಯಿತು. ಇದು ನೋಡಿ ಎವರಿ ಗ್ರೀನ್ ಪ್ರೆಸ್ಟೀಜ್ ಇದನ್ನವ್ರದ್ದು. 2 ದಿನ ಆಯಿತು ಈ ಏರಿಯಾ ಬಂದು. ಮೊನ್ನೆ ಬಂದಿದ್ದು, ಮೊನ್ನೆ ಗಾಡಿ ಖಾಲಿಯಾಗಿಲ್ಲ. ನಿನ್ನೆಲ್ಲ ಸುತ್ತಾಡಿಸಿ ಸರ್ಜಾಪುರ ರೋಡ್ವರೆಗೂ ಹೋಗಿ ಖಾಲಿ ಮಾಡಿಸಿ ವಾಪಸ್ ಇಲ್ಲೇ ತಗೊಬಂದು ತೂಕ ಮಾಡಿ ನಿಲ್ಲಿಸಿದ್ರು. ಬೆಳಗ್ಗೆನೇ ಇನ್ನೂ ಲೋಡ್ ಏನೂ ಬಂದಿಲ್ಲ. ಅಲ್ಲೊಂದು ಪ್ರೆಸ್ಟೀಜ್ ಗ್ರೂಪ್ ಐತೆ ನೋಡಿ, ನೋಡಿದ್ರ ಪ್ರೆಸ್ಟೀಜ್ ಗ್ರೂಪ್ ಎಷ್ಟವಪ್ಪ ಬಿಲ್ಡಿಂಗು. ಪ್ರೆಸ್ಟೀಜ್ ಗ್ರೂಪ್ನವ್ರದ್ದು ಬೆಂಗಳೂರಲ್ಲಿ. ನಮ್ಮ ಅರ್ಜುನ ಇಲ್ಲಿದ್ದಾನೆ. ಇದು ಒಳ್ಳೆ ಜಾಗ ಐತಿ ಇಲ್ಲಿ. ಆ ಕಡೆ ಇದು ರೋಡು, ಒಂದು ರೋಡು. ಇದು ಹಳೆ ವರ್ತೂರ್ದು ಹಳೆ ರೋಡ್, ಕೆರೆ ಮೇಲೆ ಬರ್ತಿತ್ತಲ್ಲ ಹಳೆ ರೋಡ್. ಅದು ಒನ್ ವೇ ಮಾಡಿದ್ದಾರೆ. ಆ ಕಡೆಯಿಂದ ಬರೋರ್ಗೆ ಅದು, ಈ ಕಡೆಯಿಂದ ಹೋಗೋರ್ಗೆ ಇದು ಮಾಡಿದ್ದಾರೆ. ಇಲ್ಲೊಂದು ಸ್ವಲ್ಪ ಜಾಗ ಗಾಡಿಗಳೆಲ್ಲ ಪಾರ್ಕಿಂಗ್ ಆಗ್ತದೆ, ಜಾಗ ಐತೆ. ಸದ್ಯಕ್ಕೆ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಲೋಡ್ ಅಂತೂ ಏನೂ ಬಂದಿಲ್ಲ. ಬೆಳಗ್ಗೆನೇ ಎದ್ದು ಟೀ ಎಲ್ಲ ಹೋಗಿ ಅಲ್ಲೊಂದು ಟೀ ಅಂಗಡಿ ಐತೆ ನೋಡಿದ್ರಾ, ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಬಂದೆ. ಇವಾಗ ಬೆಳಗ್ಗೆನೇ ಎದ್ದು ಗ್ರೀಸ್ ಹೊಡಿಬೇಕು ನಮ್ಮ ಗಾಡಿಗೆ. ಪಿನ್ಗಳಿಗೆಲ್ಲ ಮಳೆ ಇರೋದ್ರಿಂದ ಮೊನ್ನೆ ಕಾಸರಗೋಡಲ್ಲಿ ಹೊಡೆದಿದ್ದು, ಕೇರಳದಿಂದ ಬರ್ಬೇಕಾರೆ ಕಾಸರಗೋಡಲ್ಲಿ ಹೊಡೆದಿದ್ದೆ. ಮಂಗಳೂರು ಬರ್ಬೇಕಾರೆ ಅಲ್ಲಿಂದ ಮಂಗಳೂರು ಬಂದು, ಮಂಗಳೂರಿಂದ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಗೋವಾ ಹೋಗಿ, ಗೋವಾದಿಂದ ಬೆಂಗಳೂರು ಬಂದಿದ್ದೀನಿ. ಪಿನ್ಗಳೆಲ್ಲ ನೋಡಿ ಹೆಂಗಾಗ್ಬಿಟ್ಟವೆ. ಇವಾಗ ಇವೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ನೋಡಿ ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಗ್ರೀಸ್ ಹೊಡಿಬೇಕು. ಇವಾಗ ಹೊಡೆಯೋಣ. ಇನ್ನೂ ಲೋಡ್ ಏನು ಹೇಳಲಿಲ್ಲ. ಅಷ್ಟೊತ್ತಿಗಾಗಲೇ ಸ್ವಲ್ಪ ಗ್ರೀಸ್ ಎಲ್ಲ ಹೊಡ್ಕೊಂಡು ರೆಡಿ ಮಾಡೋಣ. ಸದ್ಯಕ್ಕೆ ಗ್ರೀಸು ನಾವೇ ಹೊಡ್ಕೊಳ್ಳೋದು, ಗ್ರೀಸ್ನ ನಾನೇ ಹೊಡ್ಕೊಳ್ಳೋದು. ಹಂಗಾಗಿ ಹೊಡ್ಕೊತಾ ಇದ್ದೀವಿ. ಬರ್ರಿ ಗ್ರೀಸ್ ಹೊಡೆಯೋಣ. ಇಲ್ಲೆಲ್ಲೂ ನಮ್ಮದು ಹೊರಗಡೆ ಗ್ರೀಸ್ ಒರೆಸಿ ಬೇಜಾರಾಗಿ ಇವಾಗ ಗ್ರೀಸ್ಗಳು ನೋಡಿ, ನಮ್ಮ ಗ್ರೀಸ್ ಕ್ಯಾನ್ ಇಟ್ಕೊಂಡು ನಾವೇ ಪಡ ಗ್ರೀಸ್ ಕ್ಯಾನಲ್ಲಿ ಗ್ರೀಸ್ ಸ್ವಲ್ಪ ಕಡಿಮೆ ಐತೆ. ಗ್ರೀಸ್ ಡಬ್ಬ ಇದು ಒರಿಜಿನಲ್ ಬೇರಿಂಗ್ ಗ್ರೀಸ್. ಇದು ಈ ಆಲೂಗಡ್ಡೆ ಗ್ರೀಸ್ ಎಲ್ಲ ಬರ್ತಾವಲ್ಲ, ಆ ಥರ ಎಲ್ಲ ಒರಿಜಿನಲ್ ಬೇರಿಂಗ್ ಗ್ರೀಸು. ನಮ್ಮ ಓನರೇ ಕೊಡಿಸ್ಬಿಟ್ಟವ್ರೆ. ಹಾಕ್ಕೊಂಡು ಬರ್ರಿ ಸದ್ಯಕ್ಕೆಲ್ಲ ಕ್ಲೀನ್ ಮಾಡಿ ಹೊಡೆಯೋಣ. ಗ್ರೀಸು ಹೊಡೆಯೋಕ್ಕೆ ಮುಂಚೆ ಫಸ್ಟು ಈ ನಿಪ್ಪಲ್ಗಳೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಗ್ರೀಸ್ ಹೊಡಿಸ್ಬೇಕು. ಹಂಗೆ ಯಾವತ್ತಾಗಲಿ ಗ್ರೀಸ್ ಹೊಡೆಸ್ಬಾರ್ದು. ಯಾಕಂದರೆ ಇಲ್ಲಿ ನೋಡಿ ಹಂಗೆ ಹೊಡೆದ್ರೆ, ಝೂಮ್ ಮಾಡ್ತೀನಿ, ಇಲ್ಲಿ ಹಂಗೆ ಹೊಡೆದ್ರೆ ಈ ಪ್ರೆಸರ್ಗೆ ಏನಾಗುತ್ತೆ, ನಿಮಗೆ ಆರಾಮಾಗಿ ಈ ಮಣ್ಣಿರೆಲ್ಲ ಒಳಗೋಗ್ಬಿಟ್ಟು ಜಾಮ್ ಆಗ್ಬಿಡ್ತವೆ.
ಅದಕ್ಕೆ ಯಾವಾಗಲೇ ಆಗಲಿ ಫಸ್ಟು ಈ ಪಿನ್ಗಳೆಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡ್ಬೇಕು. ಇದು ಹೊರಗಡೆ ಗ್ರೀಸ್ ಹೊಡೆಸ್ರೆ ಅವರೆಲ್ಲ ಯಾರು ಮಾಡಲ್ಲ, ಇವೆಲ್ಲ ಅವರೆಲ್ಲ ಹಂಗೆ ಹೊಡೆದ್ಬಿಡ್ತಾರೆ ಮಿಷಿನ್ ಪ್ರೆಸರಿಗೆ. ನಾವಂತೂ ಹಂಗಲ್ಲ, ನಾನು ಫಸ್ಟ್ ಏನು ಮಾಡ್ಬಿಡ್ತೀನಿ, ವೇಸ್ಟ್ ತಗೊಂಡು ಕ್ಲೀನಾಗಿ ಇವೆಲ್ಲ ಒರೆಸ್ಕೊಬಂದ್ಬಿಟ್ಟು ಕ್ಲೀನಾಗಿ ಇವೆಲ್ಲ ಆಯಿತು. ಇದೊಂದು ಒರೆಸ್ಬಿಡೋಣ. ಏನಿಲ್ಲ, ವೇಸ್ಟ್ ಅಲ್ಲ, ಒಂದು 5 ನಿಮಿಷ ಆಗ್ಬೋದು ಅಷ್ಟೇ. ಫಸ್ಟ್ ಎಲ್ಲ ಕ್ಲೀನಾಗಿ ಒರೆಸ್ಕೊಬಂದ್ಬಿಟ್ಟು ಆಮೇಲೆ ಹೊಡ್ಕೊಂಬತ್ತಾ ಇರ್ಬೋದು ಗ್ರೀಸು. ನೋಡಿ ಎಲ್ಲ ಕ್ಲೀನ್ ಆಯಿತು. ನಿಪ್ಪಲ್ ಹತ್ರ ಎಲ್ಲ ಆ ಕಡೆದು ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನೋಡಿ ಈ ಕಡೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇವೆಲ್ಲ ನೋಡಿದ ಎಲ್ಲ ಕ್ಲೀನ್ ಆಗೈತೆ. ಇದನ್ನು ಕ್ಲೀನ್ ಮಾಡಿದ್ದೀನಿ. ಇವಾಗ ಗ್ರೀಸ್ ಹೊಡಿತಿರೋದಷ್ಟೇ ಕೆಲಸ. ಇವಾಗ ಈ ಕಡೆಲ್ಲ ಗ್ರೀಸ್ ಹೊಡೆದಿದ್ದಾಯ್ತು ನೋಡಿ, ಇಲ್ಲೆಲ್ಲ ಕಾಣುತ್ತೆ ನೋಡಿದ್ರ. ಕರೆಕ್ಟಾಗಿ ಎಲ್ಲ ಕಡೆ ಗ್ರೀಸ್ ಬಂದಿದೆ. ಚೆಕ್ ಮಾಡೋಕೆ ನೋಡಿ, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಒಳಗಡೆ ಇಲ್ಲೆಲ್ಲ ಬಂದಿದೆ ಕೂಡ. ಈ ಕಡೆದು ಇಲ್ಲಿ ಒಳಗಡೆ ಬಂದಿದೆ ನೋಡಿ. ಈ ಥರ ಚೆಕ್ ಮಾಡಿ ಈ ಕಡೆಲ್ಲ ಗ್ರೀಸೆಲ್ಲ ಬಂದಾಯಿತು. ಸದ್ಯಕ್ಕೆ ಇವಾಗ ಈ ಕಡೆ ಕಂಪ್ಲೀಟ್ ಲೆಫ್ಟು, ರೈಟಿಗೆ ಹೋಗೋಣ. ಕಿಂಗ್ ಪಿನ್ಗೆ ರಾಚೆಟ್ಗೆ ಒಂದು 2 ಟ್ರಿಪ್ ಲೇಟ್ ಆದರೂ ಪರವಾಗಿಲ್ಲ. ಈ ಕಟ್ಟೆಗೆ ಮಾತ್ರ 1000 ಕಿಲೋಮೀಟ್ರಿಗೆ ಒಂದು ಸಲ ಆದರೂ ಹೊಡಿಲೇಬೇಕು. 1,000-1,500 ಕಿಲೋಮೀಟ್ರಿಗೆ ಒಂದು ಸಲ ಹೊಡಿಲೇಬೇಕು. ಏನಕ್ಕಂದರೆ ಸಿಕ್ಕಾಪಟ್ಟೆ ಆ್ಯಕ್ಷನ್ ಆಗ್ತಾ ಇರ್ತವೆ. ಮಳೆ ನೀರೆಲ್ಲ ಬೀಳ್ತಿರ್ತವಲ್ಲ, ಆ್ಯಕ್ಷನ್ ಆದಾಗ ಜಾಸ್ತಿ ಇದೇ ಏಟ್ ಬೀಳೋದು. ಕಿಂಗ್ ಪಿನ್ನು ಅವೆಲ್ಲ ಏನಾಗ್ತವೆ, ಜಾಸ್ತಿ ಇದಾಗಲ್ಲ. ಆ ಕಡೆ ಹೊಡೆದಾಯ್ತು. ಫಸ್ಟ್ ಈ ಕಡೆ ಬರ್ರಿ, ಈಗ ಪಟ 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 ಅಂತ ಈ ಕಡೆ ಹೊಡೆದು ಬಿಸ್ಬೋಗ್ಬಿಡೋಣ. ಇಲ್ಲ ನೋಡಿ, ಇಷ್ಟೊತ್ತು ಮಾತಾಡಿ ಅಣ್ಣ. ಅತಿಕಮ್ಮದ ಎಲ್ಲ ಅಣ್ಣ ಊರು? ಬಂಗಾರಪೇಟೆನಾ? ನೋಡಿ ಸ್ನೇಹಿತರೆ, ಇಲ್ಲಿ ಗ್ರೀಸ್ ಹೊಡಿಬೇಕಾರೆ ಇಲ್ಲಿ ಬಂದು ಈ ಕಾರಲ್ಲಿ ಬಂದು ನಿಲ್ಲಿಸಿ ಮಾತಾಡಿಸ್ತಾ ಇರೋದು. ಸರಿ ಅಣ್ಣ, ಹಾಗೆ ಸಿಗ್ತಾರ್ರಿ, ಸಿಗ್ತಾ ಫೋನ್ ಮಾಡ್ತಿರ್ತೀವಿ. ಆಯ್ತಣ್ಣ, ಬಾಯ್ ಅಣ್ಣ. ಸರಿ ಅಣ್ಣ, ಆಯಿತು. ಮಿಸ್ ಕಾಲ್ ಕೊಡಿ, ಸಿಗ್ತಾ ಮಾಡೋಣ. ಸ್ನೇಹಿತರೆ, ಇವರೇ ಬಂದು ನಮ್ಮ ಮಾತಾಡ್ಸ್ಕೊಂಡು ಹೀಗೆ ಹೊರಟ್ರು ನೋಡಿ. ಈ ಕಾರಲ್ಲಿ ಬಂದು ನಾವು ಇಲ್ಲಿ ಆರಾಮಾಗಿ ಗ್ರೀಸ್ ಹೊಡ್ಕೊಂಡು ಕೂತಿದ್ದೆ. ಬಂದರು, ಮಾತಾಡ್ಸಿರು. ಅಲ್ಲೆಲ್ಲ ಆ ಕಡೆ ರೋಡಲ್ಲಿ ಹೋಗ್ತಿದ್ರಂತೆ ನೋಡಿ. ಅಲ್ಲಿಂದ ಗಾಡಿ ನೋಡಿ ಬಂದಿರೋದು. MG ಕಂಪ್ನಿಯಲ್ಲಿ ಅಂತ ಸರ್ವಿಸ್ ಸೆಂಟ್ರಲ್ಲಿ ಶೋರೂಮಲ್ಲಿ ಕೆಲಸ ಮಾಡೋದು. ಸದ್ಯಕ್ಕೆ ಇವಾಗ ನಮ್ಮ ಅರ್ಜುನ ಇಲ್ಲಿದೆ. ಲೋಡ್ ಅಂತೂ ಏನು ಹೇಳಲಿಲ್ಲ, ಗ್ರೀಸ್ ಎಲ್ಲ ಹೊಡೆದಿದ್ದಾಯಿತು. ಇವ್ರು ಮಾತಾಡ್ಸ್ಕೊಂಡು ಸರಿಣ್ಣ ಆಯಿತು. ಗ್ರೀಸ್ ಎಲ್ಲ ಹೊಡ್ಕೊಂಡು ಆಯಿತು. ಈಗ ಲೋಡ್ ಕೇಳ್ಕೊಂಡು ಎಲ್ಲಿಗಾಗುತ್ತೋ ಅಲ್ಲಿಗೆ ಹೋಗೋಣ.